ಸೊ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಡಿ ಜೆ VSK. ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಡಿ ಜೆ ಪ್ಯಾಟ್ರನ್ ಹೇಗಿರುತ್ತೆ ಮತ್ತು ಹೇಗೆ ಮಾಡಬೇಕು ಮತ್ತು ಅದು ಯಾವ ರೀತಿ ಇರ್ತೈತಿ ಅಂತ ಸ್ವಲ್ಪ ಈ ವಿಡಿಯೋದಾಗ ಏನೈತಿ ಹೇಳಿದ್ದೀನಿ. ಬರ್ರಿ ವಿಡಿಯೋ ಕಡೆ ಹೋಗೋಣ. FL Studio ಓಪನ್ ಮಾಡ್ಕೊಂಡು ಇವಾಗ MT ಸೇವ್ ನಮಗಿದ 140 BPM ಇರಲಿ. ಈ ರೀತಿ ನಮ್ದು ಇದೇನೈತಿಲ್ಲ ಪ್ಲೇಲಿಸ್ಟ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೇ ಇರ್ತೈತಿ 99% ಅಂತೂ. ಓಕೆ, ಲೆಟ್ಸ್ ಗೋ. ಪ್ಲಸ್ ಮ್ಯಾಗ ಹೋಗೋದು. ಪ್ಯಾಟ್ರನ್ ಮಾಡುವಾಗ ಇನ್ನೊಂದು ವಿಡಿಯೋ ಮುಂದೆ ನೋಡೋಕ್ಕಿಂತ ಮುಂಚೆ ಎಲ್ಲರೂ ಹೆಡ್ಫೋನ್ ಯೂಸ್ ಮಾಡಿರಿ, ಕಂಪಲ್ಸರಿ ಗೊತ್ತಾಗುತ್ತೆ ವಿಡಿಯೋದಾಗ ಏನೈತಿ ಏನಿಲ್ಲ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಏನೈತಿ, ನಾವು ಪ್ಯಾಟ್ರನ್ ಮಾಡಬೇಕಾದ್ರೆ ಇಲ್ಲಿ ಕಾಣತೈತಿಲ್ಲ ಡ್ರಮ್ಸು, ಇನ್ಸ್ಟ್ರೂಮೆಂಟ್ಸು, ಆಡಿಯೋ ಕ್ಲಿಪ್ಪು, FX ಟ್ರ್ಯಾಕ್, ಆಕ್ಸ್ ಅಂತ ಬರ್ತೈತಿ, ಅದು ಏನು ಆಡಿಯೋ ರೆಕಾರ್ಡು, ರ್ಯಾಕು. ಓಕೆ, ಸಿಂತೊಳಗೆ ಮಿನಿ ಸಿಂತ, DW, GMS ಇವೆಲ್ಲ ಇರ್ತಾವೆ. ಇವು ನಮಗೆ ಇವಾಗ ಅವಶ್ಯಕತೆ ಇಲ್ಲ. ಓಕೆ, ಇದ್ರೊಳಗೆ ಯಾವ ರೀತಿ ನಾವು ಏನು ಮಾಡ್ರೆ ಏನು ಸಿಗ್ತೈತಿ ಅಂತ ನಮ್ಗೆ ತಿಳ್ಕೊಬೇಕು. ಡ್ರಮ್ಸ್ ಒಳಗೆ ನಾವು ಹೋಗೋದು ಫಸ್ಟಿಗೆ. ಈ ರೀತಿ ಇಂಟರ್ಫೇಸ್ ಓಪನ್ ಆಕೈತಿ. ಆವಾಗ ಇಲ್ಲಿ ಏನೂ ಮಾಡೋದಿಲ್ಲ, ಡೈರೆಕ್ಟಾಗಿ ಕ್ಯಾನ್ಸಲ್ ಚಿಹ್ನೆ ಇರ್ತೈತಿ, ಇಂಟು ಮಾರ್ಕ ಗುಣಾಕಾರ ಹೊಡೆಯೋದು, ಕ್ಲಿಕ್ ಮಾಡೋಣ. ಈ ರೀತಿ ಇಂಟರ್ಫೇಸ್ ಓಪನ್ ಆಕೈತಿ. MT ಅಂತಂದು MT ಮೇಲೆ ಲಾಂಗ್ ಪ್ರೆಸ್ ಮಾಡೋದು. ಇಲ್ಲಿ ನೋಡಿರಿ, ಇದು ನಾನು ಫಿಂಗರ್ ಇಲ್ಲಿ ಓಡೋದೈತಿ ನೋಡೋದು. ಭಾಳ ಸ್ಲೋ ಆಗಿ ಹೇಳೋದಿದ್ದೀನಿ, ಯಾಕಪ್ಪ ಅಂತ ಹೇಳೋದು ಭಾಳ ಸ್ಪೀಡ್ ಆಕೈತಿ ಅಂತ ಹೇಳ್ತೀರಿ. ನೋಡಿರಿ, ಲಾಂಗ್ ಪ್ರೆಸ್ ಮಾಡಿದೆವು ಅಂದ್ರೆ ಲೋಡ್ ಸ್ಯಾಂಪಲ್ ಅಂತ ಇರ್ತೈತಿ. ನೋಡ್ರಿ, ಇಲ್ಲಿ ಒಂದೇ ಆಪ್ಷನ್ ಲೋಡ್ ಸ್ಯಾಂಪಲ್, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಈ ರೀತಿ ಇಂಟರ್ಫೇಸ್ ಓಪನ್ ಆಕೈತಿ. ಮೈ ಫೈಲ, ಮೈ ಸ್ಯಾಂಪಲ್ಸ್ ಒಳಗೆ ಅದಾವು. ಈ ಫೈಲ್ ಅಂತೂ ಆಲ್ಮೋಸ್ಟ್ ಎಲ್ಲರ ಕಡೆ ಇದ್ದೇ ಇರ್ತೈತಿ. ಇಲ್ಲಿ ಹೋಗೋದು, DJ ವಿನಾಯಕ್ ಮುಚ್ಚಂಡಿ. ಓಕೆ, ಇಲ್ಲಿ ಹೋಗೋನು 2 ಒಳಗೆ ಹೋಗೋದು. ಫಸ್ಟಿಗೆ ನಾವು ಹಾಕ್ಬೇಕಾಗಿದ್ದು ಒಂದು ಕಿಕ್ಕ. ಓಕೆ, ಕಿಕ್ ಪ್ಯಾಕ್ದಾಗ ಯಾವುದ್ರೊಂದು ಕಿಕ್ ಹಾಕೋತೀನಿ. ನಾನು ಮೈಕ್ ಬಂದ್ ಮಾಡ್ತೀನಿ, ಬೆಸ್ಟ್ ಕಿಕ್ ಯಾವುದಂತ ಗೊತ್ತಾಗ್ತೈತಿ. ಇಲ್ಲಾಂದ್ರೆ ಈಕೋ ಹೊಡೆದಂಗೆ ಹೊಡಿತೈತಿ ಆವಾಜ. ಓಕೆ, ನಮ್ಗೆ ಒಂದೇ ಕಿಕ್ ಬೆಸ್ಟ್ ಅನಿಸ್ತು, ಅದ್ರ ಸಲುವಾಗಿ ಇಲ್ಲಿ ಮತ್ತು ಕಿಕ್ಕ ಅಲ್ಲಿ ಒಂದು ಸಾರಿ ಕ್ಲಿಕ್ ಮಾಡಿ ಬ್ಯಾಕ್ ಬಂದೀವಪ್ಪ ಅಂತ ಕಿಕ್ಕ ಲೋಡ್ ಆಗಿರ್ತೈತಿ. ನಮ್ದು ಯಾವುದೇ ಇನ್ಸ್ಟ್ರೂಮೆಂಟ್ ಆಗಿರಲಿ ಲೋಡ್ ಆಗಿರ್ತೈತಿ ಆಟೋಮೆಟಿಕಲ್ಲಿ. ಇವಾಗ ಮತ್ತು ಹೊಳ್ಳಿ ಲಾಂಗ್ ಪ್ರೆಸ್ ಮಾಡೋದು. ಕಿಕ್ ಏನೈತಿಲ್ಲ ನಮ್ಮದು 4 ಸ್ಟೆಪ್ ಹಾಕೋದಿರ್ತೈತಿ. 4 ಸ್ಟೆಪ್ ಹೋಗಿದ್ದು. ಇಲ್ಲಿ ನೋಡಿರಿ, ಲಾಂಗ್ ಪ್ರೆಸ್ ಮಾಡೋಣ. 2 ಸ್ಟೆಪ್ ಫಿಲ್ ಎವ್ರಿ ಸ್ಟೆಪ್ ಅಂತ ಇರ್ತೈತಿ. ನಮಗೆ ಇಲ್ಲಿ ಯಾವುದು ಬೇಡ, ಓನ್ಲಿ ಫಿಲ್ ಈಚ್ 4 ಸ್ಟೆಪ್. ಓಕೆ, ಕ್ಯಾನ್ಸಲ್ ಮಾಡ್ಕೋದು. ಇಲ್ಲಿ ನೆಕ್ಸ್ಟ್ ಬರ್ತೈತಿ ನಮ್ಮದು ಮತ್ತು ಹೊಳ್ಳಿ ಪ್ಲಸ್ ನಾವು ಹಾಕ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಹ್ಯಾಟ್. ಓಕೆ, ಕಿಕ್ಕಾಗನ ಹ್ಯಾಟ್ ಹಾಕ್ತೀನಿ ನಾನು. ನೀವು ಯಾವ ರೀತಿ ಮಾಡ್ಕೋತಾರೆ ನಿಮ್ಮ ಮೇಲೆ ಡಿಫೆಂಡ್ ಇರ್ತೈತಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಐಡಿಯಾ ಅನ್ಸ್ಕಾರ ನೀನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೊಳ್ಳಿ ಡ್ರಮ್ಮ ಸೇಮ್ ಪ್ಯಾಟ್ರನ್ನ ಸೇಮ್ ಕಾಪಿ ಪೇಸ್ಟ್ ಮಾಡೋದು ಇರ್ತೈತಿ. ನಾನು ಏನೈತಿ FL ಒಂದು ಹ್ಯಾಟ್ ಯೂಸ್ ಮಾಡ್ಕೋತೀನಿ. ಇದೇನೈತಿ 2 ಸ್ಟೆಪ್ ಒಳಗೆ ಹೋಗಿದ್ದು. ಮತ್ತು ಹಿಂಗೆ ಬ್ಯಾಕ್ ಬರೋದು. ಬೇಸ್ಲೈನ್ ನಮ್ಮ ಮಂತಿಲಿ ಇಲ್ಲಪ್ಪ ಅಂದ ತಕ್ಷಣ FL ಸ್ಟುಡಿಯೋದಾಗ ಹ್ಯಾಂಗೆ ಮಾಡ್ಕೋದು ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಮಿನಿ ಸಿನ್ಸ್ದ GMS ಕಾಣ್ತಾವೆ. ಇದ್ರೊಳಗಿಂದ ಯಾವ್ದು ಬೇಕಾದ ಸೆಲೆಕ್ಷನ್ ಮಾಡ್ಕೋದು. ನಾ ಈಗ ಫಾರ್ ಎಕ್ಸಾಂಪಲ್ GMS ಮಾಡ್ಕೋತೀನಿ ಫಸ್ಟಿಗೆ. ನಿಮ್ಗೆ ಇಲ್ಲಿ ಮೈ ಫೈಲ್ ಕೆಳಗೆ ಬೇಸ್ ಅಂತ ಕಾಣ್ತೈತಿಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೋದು. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ನಾನು ಮೈಕ್ ಬಂದ್ ಮಾಡ್ತೀನಿ. ಓಕೆ, ಚಂಕಿ ಸ್ಕ್ವೇರ್ ಅಂತೈತಿ, ಇದ್ರ ಮ್ಯಾಗ ಇರಲಿ. ಇಲ್ಲಿ ನೋಡ್ರಿ, ಆನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಕೈತಿ ನಿಮ್ದು ಪ್ಯಾನಲ್ ರೋಲ್ ಒಳಗೆ. ಇಲ್ಲಿ ನೀವು ಏನೈತಿಲ್ಲ, ನಾನು ವ್ಯಾಲ್ಯೂಮ್ ಸ್ವಲ್ಪ ಡೌನ್ ಇಡ್ತೀನಿ, ಮಾತಾಡ್ಕೊತ ಸ್ವಲ್ಪ ಹೇಳ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಿಮ್ಗೆ ಎಲ್ಲಿ ಬೆಟ್ರ್ ಅನಿಸುತ್ತೋ ಅಲ್ಲಿ ಹಾಕೋದು. ಮೈಕ್ ಬಂದೇ ಮಾಡ್ತೀನಿ.
ನನಗೆ ಇಲ್ಲಿ ಬೆಟ್ರ್ ಅನಿಸ್ತು. ಇಲ್ಲಿ ಯಾವ ರೀತಿ ಸ್ಟೆಪ್ ವೈಸ್ ಹಾಕೋದಪ್ಪ ಅಂತಂದ್ರೆ ಫಸ್ಟ್ ಬ್ಲ್ಯಾಕ್ ಒಳಗೆ ಇಲ್ಲಿ 4ನೇ ಮನೆ 4-3 4-3 ಹಾಕೋದಿರ್ತೈತಿ. ಇದನ್ನೇನೈತಿ ಎರಡನೇದು ಸ್ವಲ್ಪ ಜಗ್ಗೋದು ಈ ರೀತಿ ಸೇಮ್ ಇಲ್ಲಿ ಏನು ಮಾಡಿರ್ತೀವಿ ಅದೇ ಮಾಡೋದು. ಡಿಲೀಟ ಇದ್ರ ಮ್ಯಾಗ ಒಂದ್ಸಲ ಕ್ಲಿಕ್ ಮಾಡಿ ಇಲ್ಲಿ ಹೊಡೆದ್ರಂದ್ರೆ ಸೇಮ್ ಆಕೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡೆ ಸೇಮ್. ಈಗ ನಮ್ದು ಒಂದು ಪ್ಯಾಟ್ರನ್ ರೆಡಿ ಆಗಿರೋದು. ಓಕೆ, ಇದ್ರ ಕೆಳಗೆ ನಾವು ಸ್ನೇಯರ್ ಹಾಕೋಬೇಕು. ಸ್ನೇಯರ್ ಓಕೆ, ಮತ್ತು ಸ್ನೇಯರ್ ಸಹಿತ ನಾನು ಏನೈತಿ FL Studio ಅದೊಂದೇ ಯೂಸ್ ಮಾಡ್ತೀನಿ ನೋಡಿರಿ. ಸ್ವಲ್ಪ ಮೈಕ್ ಅಪ್ ಬಂದಿಡ್ತೀನಿ. ಅಟ್ಯಾಕ್ ಸ್ನೇಯರ್ 11. ಓಕೆ, ಇದನ್ನು ನಾವು ಇಟ್ಕೊಳ್ಳೋಣ. ಇನ್ಕ ಬೇಸ್ಲೈನ್ ಯಾವ ರೀತಿ ಹಾಕ್ಕೊಂಡಿವಲ್ಲ ಅದೇ ರೀತಿ ಹಾಕೋದು. ಓಕೆ, ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಪ್ಯಾಟ್ರನ್ ಪ್ಲೇ ಆಗುತ್ತಂತ. ನಮಗೇನೋ ಪ್ಯಾಟ್ರನ್ ಜಾಸ್ತಿ ಬೇಕಾದ್ರೆ ಈ ರೀತಿ ಮಾಡ್ಕೊಂಡ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೋಬೋದು. ನಾನು ಕೈ ಇಟ್ಕೋತೀನಿ ನಿಮಗೋಸ್ಕರ. ಓಕೆ, ಮೈಕ್ ಬಂದ್ ಮಾಡ್ನು ಚಾಲು ಮಾಡ್ನು. ಈ ರೀತಿ ಬರ್ತೈತಿ. ಈ ರೀತಿ ಪ್ಯಾಟ್ರನ್ ನಾವು ರೆಡಿ ಮಾಡೋದು. ಆನಂತರ ಬ್ರೇಕ್ ಹೆಂಗೆ ಹಾಕೋದಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ವಿಡಿಯೋ ಹೆಂಗೈತಿ ಸ್ಟೆಪ್ ವೈಸ್ ಹೇಳ್ಕೊತೊಂಟೀನಿ. ಭಾಳ ಸ್ಪೀಡಾಗಿ ಹೇಳಿದ್ರೆ ಹೆಂಗೈತಿ ಅರ್ಥ ಆಗಂಗಿಲ್ಲ ಯಾರಿಗೆ. ಪ್ಯಾಟ್ರನ್ ಈಗ ಹೆಂಗೆ ಮಾಡೋದು ಅಂತ ಹೇಳಿದೆ. ನೆಕ್ಸ್ಟ್ ಬ್ರೇಕ್ ಯಾವ ರೀತಿ ಹಾಕೋದು ಎಲ್ಲ ಸ್ಟೆಪ್ ವೈಸ್ ಹೇಳ್ಕೊತೋಗೋನು. ಹೆಂಗೈತಿ ಎಲ್ಲನೂ ಒಂದರವಾಗಿ ಊಟ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಸ್ಟೆಪ್ ವೈಸ್ ಹಾಕಿದ್ರೆ ಬೆಟ್ರ್. ಯಾಕಪ್ಪ ಅಂತಂದ್ರೆ ನಿಮಗೂ ಅರ್ಥ ಆಗುತ್ತೆ, ನನಗೂ ಅರ್ಥ ಆಗುತ್ತೆ. ಮುಂದಿನ ವಿಡಿಯೋ ನಿಮಗೂ ವೇಟಿಂಗ್ ಲಿಸ್ಟ್ ಒಳಗೆ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಬೆಸ್ಟ್ ಹೇಳ್ತೀನಿ. ಇದೇನೈತಲ್ಲ ನಿಮ್ಗೆ ನೋಡಿರಿ ಇವಾಗ ಇಷ್ಟು ಚಂದ ಪ್ಲೇ ಆಗತೈತಿ. ಮಾಸ್ಟರ್ ಚಾನಲ್ನೇ ನೀವು ಒಂದು ಕೆಲಸ ಮಾಡ್ಬೇಕು ಯಾವತ್ತು. ಮಾಸ್ಟರ್ ಚಾನಲ್ ನೀವು FL Studio ಪೇಡ್ ಮಾಡಿದ್ರೆ ನನಗತ್ಲೆ ಇಂಟರ್ಫೇಸ್ ಓಪನ್ ಆಕೈತಿ, ಇಲ್ಲಾಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಅಪ್ಡೇಟ್ ಐತೆ ನಂದು. ಇನ್ನು ನೋಡ್ರಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗಬೇಕು. ಲೆವೆಲರ್ ಹಚ್ಚೋನು. ಲೆವೆಲರ್ ಹಚ್ಚಿ ಪ್ಲೇ ಮಾಡೋದು. ಪ್ಲೇ ಮಾಡೋಣ. ನಮ್ದು ಇಲ್ಲೇನು 0 ಕಾಣುತ್ತಲ್ಲ, 0ಕ್ಕಿಂತ ಮುಂದೆ ಹೋಗಬಾರ್ದು ಬಾರ್ಗಳು. ಓಕೆ, ಇವಾಗ ನಾನು ಮೈಕ್ ಬಂದ್ ಮಾಡಿ ಪ್ಲೇ ಮಾಡ್ತೀನಿ. ಓಕೆ, ಈಗ ನಾನು -9.6 dB ಮೈನಸ್ ಹೊಡ್ಯಾನ ಎಷ್ಟಾಯಿತು. ಈಗ ನಮ್ಗೆ ಸಿಂತೈತಿ. ಇದ್ರೊಳಗೆ ನಮ್ಗೆ ವ್ಯಾಲ್ಯೂಮ್ ಅಂದ್ರೆ ಸೌಂಡ್ ಜಾಸ್ತಿ ಮಾಡ್ತಾಯಿಲ್ಲ ಅಂದ್ರೆ ಇದು ಸೇಮ್ ಲೆವೆಲರ್ ಹಚ್ಚೋದಕ್ಕೆ. ಎಲ್ಲಿತ್ತಪ್ಪ ಲೆವೆಲರ್ ಬಾ. ಓಕೆ, ಇಲ್ಲೈತಿ ಲೆವೆಲರ. ಇದನ್ನು ಪ್ಲೇ ಮಾಡಿ ನೋಡೋದು ಎಷ್ಟು ಹೊಕ್ಕೈತಿ ಬಾರ್ ಮ್ಯಾಗ ಏನೈತಿಲ್ಲ ನಾವು ಇದನ್ನು ಈ ಕಡೆ ಪ್ಲಸ್ ಮಾಡ್ಕೋದಿಲ್ಲ ಮೈನಸ್ ಮಾಡ್ಕೋದು. ಓಕೆ, ನಾನೇನೈತಿ ಡಿಫಾಲ್ಟ್ ಒಳಗೆ ಇಡ್ತೀನಿ. ಡಿಫಾಲ್ಟ್ ಓಕೆ, ನಾನು ಕೇರಳಿ ಡಿಫಾಲ್ಟೇ. ಇದೇನೈತಿ 0ಕ್ಕೆ ಬರುವತ್ತು. ನಾನೇನೈತಿ ಈ ರೀತಿ ಮುಂದೆ ಒಯ್ತೀನಿ. ಭಾಳ ಹೆಂಗಿಲ್ಲ ಅಷ್ಟೇ, ಒಂದು 6 dB ಹೊಡಿತೀನಿ. ನೋಡ್ನು ಇವಾಗ ಯಾವ ರೀತಿ ಆಗಿರ್ತೈತಂತ. ನಿಮಗದು ಫಸ್ಟ್ ಲೆವೆಲರ್ನ್ಯಾಗ 0 dB ಬರಲಿಲ್ಲ, ಸೆಕೆಂಡ್ ಲೆವೆಲರ್ ಹಚ್ಚೋದು ಅಲ್ಲಿಗೆ ಬಂದೇ ಬರ್ತೈತೆ ಅದು. ನೋಡಿರಿ ಇವಾಗ ಈ ರೀತಿ ಏನೈತಿಲ್ಲ ಎಲ್ಲ ಥರದ್ದು ನೀವು ಇದಕ್ಕಾಗಿರಲಿ ಇದಕ್ಕೂ ಲೆವೆಲರ್ ಹಚ್ಕೋಬೇಕು. ಯಾಕಪ್ಪ ಅಂತಂದ್ರೆ ನಮಗೆ ಎಷ್ಟು ಹೊಕ್ಕೈತಿ ಅಂತ ಗೊತ್ತಾಕೈತಿ. ಎಲ್ಲಕ್ಕೂ ನಾನು ಇವಾಗ ಲೆವೆಲರ್ ಹಚ್ಕೋತೀನಿ. ಸಾರಿ, ಲಿಮಿಟರ್ ಬೇಡ, ಲೆವೆಲರ. ಆ ನಂತರ ಇದಕ್ಕೆ ಲೆವೆಲರ್ ಆಲ್ರೆಡಿ ಐತಿ. ಇದಕ್ಕೂ ಲೆವೆಲರ್ ಹಚ್ಚೋನು. ಎಲ್ಲ 0ಕ್ಕಿಂತ ಒಳಗೆ ಪ್ಲೇ ಹಾಕವೆ ನೋಡೋದು. ಒಂದೊಂದು ಬರ್ರಿ.
ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ರಿಮಿಕ್ಸಿಂಗ್ ಹಿಂಗೆ ಬೇಡ್ತಾರೆ. ಅದ್ರ ಸಲುವಾಗಿ ಏನೈತಿ ಇದೇ ರೀತಿ ಹೇಳಕತ್ತೀನಿ ನಾನು. ಆ ನಂತರ ನಿಮಗೆ ಹೇಳ್ಬೇಕಾದ್ರೆ ಇದ್ರೊಳಗೆ ಇನ್ನೂ ಸ್ವಲ್ಪ ಇದೇನೈತಿಲ್ಲ ಸ್ಕಿಲ್ಲರ್ ಅಂತ ಇದ್ರೊಳಗೆ ಭಾಳಷ್ಟು ಸಿಗ್ತಾವೆ ನಮಗೆ ಡ್ರಮ್ಸ. ನೋಡ್ರಿ ಇದ್ರೊಳಗೆ ಸಿಕ್ಕಾಪಟ್ಟೆ ಸಿಗ್ತಾವೆ. ಬಟ್ ನಮಗೆ ಏನೇನು ಓಪನ್ ಆಗಬೇಡ, ಇದ್ರೊಳಗೆಲ್ಲ ಸಿಗ್ತಾವೆ. ನೆಕ್ಸ್ಟ್ ವಿಡಿಯೋದಾಗ ಇದನ್ನೆಲ್ಲ ಮಾತಾಡಿ ಮತ್ತು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಪ್ಲೇ. ಇದು ಒಂದೇ ಪ್ಲೇ ಮಾಡೋಣ ನೋಡ್ರಿ. ಓಕೆ, ಕ್ಲ್ಯಾಪ್ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಕ್ಲ್ಯಾಪ್ ಹಾಕೋಣ ಇವಾಗ ಡ್ರಮ್ಸ. ಆನಂತರ ಹೋಗೋಣ ಎಂಟಿ ನಮ್ಮ ಸ್ನೇಹದಾಗ ಕ್ಲ್ಯಾಪ್ ಅದಾವ ಇಲ್ಲಿ. ಇದನ್ನು ಸಹಿತ ನಾವೇನೈತಿ 4 ಸ್ಟೆಪ್ ಹಾಕೋದು. ಇದಕ್ಕೆ ಏನೈತಿ ಲಿಮಿಟರ್ ಹಚ್ಚೋದು. ಇದನ್ನು ಯಾವತ್ತೂ ಮೈನಸ್ ಒಳಗೆ ಇಡ್ಬೇಕಾಗತ್ತೆ. ನೋಡಿರಿ ಇದನ್ನು ಎಷ್ಟು ಮೈನಸ್ ಒಳಗೆ ಇಟ್ಟಿರ್ತೀನಿ ಅಂತ. ಸೇಮ್ ಮಾಸ್ಟ್ರಿಂಗ್ ನೀವೇನೈತಿ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಸ್ಯಾಂಪಲ್ ಪ್ಯಾಕ್ ಯೂಸ್ ಮಾಡ್ರೆ ಅದು ಮಾಸ್ಟ್ರಿಂಗ್ ಒಂದಿಟ್ಟು ಮ್ಯಾಚ್ ಆಕೈತಿ. ಇಲ್ಲಾಂದ್ರೆ ಹೆಂಗೈತಿ ಪ್ರಾಪರ್ಲಿ ಮ್ಯಾಚ್ ಆಗಂಗಿಲ್ಲ. ನಿಮಗೆ ಯಾವ ರೀತಿ ಸೌಂಡ್ ಬೇಕಲ್ಲ ನೀವು ಆ ರೀತಿ ಮಾಸ್ಟ್ರಿಂಗ್ ಇಟ್ಕೋಬೇಕು. ಓಕೆ, ನೋಡ್ರಿ ಈ ರೀತಿ ಇರ್ತೈತಿ. ಈ ರೀತಿ ಮಾಡಿದೆವು ಅಂದ್ರೆ ಈ ರೀತಿ ಮಾಡ್ರೆ ಏನೈತಿ ನಮ್ಗೆ ಒಂದು ರೀತಿ ಪ್ಯಾಟ್ರನ್ ಬರ್ತೈತಿ. ಆನಂತರ ಏನೋ ಮಾಸ್ಟ್ರಿಂಗ್ದಾಗ ಎಲ್ಲೆಲ್ಲಿ ಓಡ್ತಿರಲ್ತು ಗೊತ್ತಿರಲ್ಲ, ಅದನ್ನೂ ಒಂದಿಟ್ಟು ಅದ್ರ ಕಡೆ ಲಕ್ಷ ಇಡ್ಬೇಕು ಯಾವತ್ತು. ನೋಡ್ರಿ ಈಗ ಪ್ಲೇ ಏನೈತಿ ಆ ಜೀರೋಕ್ಕಿಂತ ಮುಂದೆ ಹೋಗಬಾರ್ದು ಯಾವತ್ತು ಮಾಸ್ಟರ್ ಚಾನಲ್ ಒಳಗಿಂದ. ಸ್ವಲ್ಪ ಗೇನ್ ಏನೈತಿ ಕಡಿಮೆ ಅನಿಸ್ತಿರ್ತೈತಿ. ಬಟ್ ಕಡಿಮೆ ಅನಿಸ್ತಾರೆ ಏನು ಪರವಾಗಿಲ್ಲ. ಬಟ್ ಏನೈತಿ ವ್ಯಾಲ್ಯೂಮ್ ಯಾವತ್ತು ಇದು ವ್ಯಾಲ್ಯೂಮೇ ಇವಾಗ ಹೇಳ್ಬೇಕಾದ್ರೆ ನಿಮ್ಮ ಪ್ರಕಾರ ವ್ಯಾಲ್ಯೂಮೇ. ಬಟ್ 0 dBಗಿಂತ ಪ್ಲಸ್ ಆಗಬಾರ್ದು. ಇನ್ನು ಮೈನಸ್ ಒಳಗಿರಲಿ. ಓಕೆ, ಬೆಟರ್ ಕ್ವಾಲಿಟಿ. ಇದ್ರೊಳಗೆ ಏನೇನು ಮಾಸ್ಟ್ರಿಂಗ್ ಮಾಡೋದು ಅಂತ ನಾ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಐತಿ. ಅದನ್ನು ಯಾವ ರೀತಿ ಮಾಸ್ಟ್ರಿಂಗ್ ಮಾಡೋದು ಅಂತ ಹೇಳ್ತೀನಿ. ವೋಕಲ್ಲಾಗಿರಲಿ ಅಥವಾ ಆಟೋ ಟ್ಯೂನ್ ಮೊಬೈಲಲ್ಲಿ ಟ್ರೈ ಮಾಡಿ ನಿಮ್ಮ ಸಲುವಾಗಿ ಹೇಳ್ತೀನಿ. ವೋಕಲ್ ಮಿಕ್ಸಿಂಗ್ ಮತ್ತು ರೆಕಾರ್ಡಿಂಗು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಎಲ್ಲನೂ ಹೋದೀನಿ. ನಮಗೆ ಸಪೋರ್ಟ್ ಮಾಡ್ತಾಯಿರ್ರಿ ಅಂತ ಹೇಳ್ತಾನು. ಓಕೆ, ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರಿಗೆ ಟಾಟಾ ಬಾಯ್ ಬಾಯ್.